ಹೈಕಮಾಂಡ್ಗೆ ಬಿಸಿ ತುಪ್ಪವಾಗ್ತಾ ಇದೆ. ಕೇರಳ ಸಿಎಂ ಆಯ್ಕೆ ರಿಸಲ್ಟ್ ಬಂದು 8 ದಿನಗಳಾದರೂ ಸಿಎಂ ಆಯ್ಕೆಯ ಕಗ್ಗಂಟು ಮಾತ್ರ ಹಾಗೆ ಮುಂದುವರೆದಿದೆ. ಈ ಸಂಬಂಧ ದೆಹಲಿಯಲ್ಲಿ ಖರ್ಗೆ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೆಸಲಾಗಿದೆ. ಹೈಕಮಾಂಡ್ಗೆ ಬಿಸಿ ತುಪ್ಪವಾಗಿರುವುದೇ ಕೇರಳ ಸಿಎಂ ಆಯ್ಕೆ. ರಿಸಲ್ಟ್ ಬಂದು 8 ದಿನಗಳಾದರೂ ಕೂಡ ಸಿಎಂ ಆಯ್ಕೆ ವಿಚಾರವೇ ಕಗ್ಗಂಟಾಗಿದೆ. ಸಿಎಂ ರೇಸ್ನಲ್ಲಿ ಸಾಕಷ್ಟು ಹೆಸರುಗಳಿದೆ. ಅದು ರಮೇಶ್ ಚೆನ್ನಿತ್ತಲ, ವಿ.ಡಿ. ಸತೀಶನ್ ಮತ್ತು ಕೆ.ಸಿ. ವೇಣುಗೋಪಾಲ್. ಈ ಮೂವರ ನಡುವೆ ಯಾರಿಗೆ ಸಿಎಂ ಕುರ್ಚಿ? ಈ ಒಂದು ಕುತೂಹಲದ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಇದೊಂದು ರೀತಿಯಲ್ಲಿ ಬಿಡಿಸಲಾರದ ಕಗ್ಗಂಟು. ಕೆ.ಸಿ. ವೇಣುಗೋಪಾಲ್ ಪರ ರಾಹುಲ್ ಗಾಂಧಿ ಇದ್ರೆ ಎಸಿಸಿ ಮಟ್ಟದಲ್ಲಿ ಪ್ರಭಾವಿಯಾಗಿರುವುದು ಕೆ.ಸಿ. ವೇಣುಗೋಪಾಲ್. ಮತ್ತೊಂದು ಕಡೆ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ರಮೇಶ್ ಚೆನ್ನಿತ್ತಲ ಹೇಳ್ತಾ ಇದ್ದಾರೆ. ಯಾರಾಗ್ತಾರೆ ಕೇರಳ ಮುಖ್ಯಮಂತ್ರಿ? ಈ ಹೈ ಸಸ್ಪೆನ್ಸ್. ಒಂದು ಕಡೆ ವಿ.ಡಿ. ಸತೀಶನ್ ತಾವು ಅಧ್ಯಕ್ಷರಾಗಿದ್ದುಕೊಂಡು ಸಮರ್ಥವಾಗಿ ಕಾಂಗ್ರೆಸ್ ಅಥವಾ UDF ಅಧಿಕಾರದ ಗದ್ದುಗೆಯನ್ನು ಏರುವಂಥ ಒಂದು ನಿಟ್ಟಲ್ಲಿ ನನ್ನ ಒಂದು ಅಚಲವಾದಂಥ ಒಂದು ಸೇವೆ ಕೂಡ ಇದೆ. ಸೊ ಹಾಗಾಗಿ ತಾನು ಸಿಎಂ ಆಕಾಂಕ್ಷಿ ಅಂತ ಹೇಳ್ಕೋತಾ ಇದ್ದಾರೆ ವಿ.ಡಿ. ಸತೀಶನ್. ಆದರೆ ರಮೇಶ್ ಚೆನ್ನಿತ್ತಲ ಹೈಕಮಾಂಡ್ ನಿರ್ಧಾರವೇ ಅಂತಿಮ, ಹೈಕಮಾಂಡ್ ಏನು ಹೇಳ್ತೋ ಅದೇ ಫೈನಲ್, ಅದಕ್ಕೆ ನಾವು ಬದ್ಧ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಕೆ.ಸಿ. ವೇಣುಗೋಪಾಲ್ ಹೈಕಮಾಂಡ್ ನಾಯಕರನ್ನು ಈಗಾಗಲೇ ಬಹಳ ಆಪ್ತರಾಗಿ ಗುರುತಿಸ್ಕೊಂಡಿರುವಂಥದ್ದು ಹೈಕಮಾಂಡ್ ನಾಯಕರ ಮಟ್ಟಿಗೆ ಕೆ.ಸಿ. ವೇಣುಗೋಪಾಲ್. ಮತ್ತು ರಾಹುಲ್ ಗಾಂಧಿಗೂ ಕೂಡ ಕೆ.ಸಿ. ವೇಣುಗೋಪಾಲ್ ಕುರಿತಾಗಿಯೇ ಒಲವಿದೆ ಅನ್ನುವಂಥ ಒಂದು ಮಾಹಿತಿ ಇದೆ. ಹಾಗಾಗಿ ಇಲ್ಲಿ ಯಾರನ್ನು ಆಯ್ಕೆ ಮಾಡ್ತಾರೆ, ಸಿಎಂ ಗದ್ದುಗೆ ಮೇಲೆ ತಂದು ಕೂರಿಸ್ತಾರೆ ಕೇರಳದಲ್ಲಿ ಅನ್ನುವಂಥದ್ದನ್ನು ಕಾದು ನೋಡಬೇಕು. ರಿಸಲ್ಟ್ ಬಂದು 8 ದಿನ ಆಯಿತು. 4ನೇ ತಾರೀಕು ಫಲಿತಾಂಶ ಪ್ರಕಟವಾದ ನಂತರದಲ್ಲಿ UDFನಿಂದ ಯಾರನ್ನ ಸಿಎಂ ಆಗಿ ಆಯ್ಕೆ ಮಾಡಲಾಗುತ್ತೆ ಅನ್ನುವಂಥ ಕುತೂಹಲಕ್ಕೆ ಇನ್ನೂ ತೆರೆ ಬಿದ್ದಿಲ್ಲ ಕೇರಳದಲ್ಲಿ. ಹಾಗಾಗಿ ಕೇರಳದ ವಿಚಾರಕ್ಕೆ ಬರೋದಾದರೆ ಒಂದು ರೀತಿಯಲ್ಲಿ ಕಗ್ಗಂಟು ಮುಂದುವರೆದಿರುವಂಥದ್ದು. 140 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿರುವಂಥ ಕೇರಳದಲ್ಲಿ 71ರ ಬಹುಮತವನ್ನು ಕೂಡ ರೀಚ್ ಮಾಡಿರುವಂಥ UDF 89 ಸ್ಥಾನಗಳನ್ನು ಪಡ್ಕೊಂಡಿರುವಂಥದ್ದು. ಹಾಗಾಗಿ ಅಧಿಕಾರದ ಗದ್ದುಗೆಯನ್ನು ಏರಲಿಕ್ಕೆ ಎಲ್ಲ ರೀತಿಯ ತಯಾರಿ ಮಾಡಿಕೊಳ್ಬೇಕಾಗಿದ್ದಂಥ UDFನಲ್ಲಿ ಇನ್ನು ಸಿಎಂ ಗಾದಿಯ ವಿಚಾರವೇ ಬಿಡಿಸಲಾರದ ಕಗ್ಗಂಟಾಗಿ ಪರಿಣಮಿಸಿದೆ. ಹಾಗಾಗಿ ಯಾರಿಗೆ ಅವಕಾಶ ಸಿಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಇಲ್ಲಿ ರಮೇಶ್ ಚೆನ್ನಿತ್ತಲ ಮತ್ತು ವಿ.ಡಿ. ಸತೀಶನ್ ಹಾಗೂ ಕೆ.ಸಿ. ವೇಣುಗೋಪಾಲ್ ಈ ಮೂವರ ನಡುವೆ ಇರುವಂಥ ತೀವ್ರ ಪೈಪೋಟಿ ಹೈಕಮಾಂಡ್ಗೆ ನುಂಗಲಾರದ ಬಿಸಿ ತುಪ್ಪವಾಗಿದೆ. ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಮಟ್ಟದಲ್ಲಿ ಬಹಳ ಪ್ರಭಾವಿಯಾಗಿರುವಂಥದ್ದು, ಅತ್ಯಾಪ್ತರಾಗಿ ಗುರುತಿಸಿಕೊಂಡಿರುವಂಥದ್ದು ಕೆ.ಸಿ. ವೇಣುಗೋಪಾಲ್. ಹಾಗಾಗಿ ಕೆ.ಸಿ. ವೇಣುಗೋಪಾಲ್ ಅವರಿಗೆ ಸಿಎಂ ಆಗಿ ಪಟ್ಟ ಕಟ್ಟಲಾಗುತ್ತಾ, ಅಥವಾ ವಿ.ಡಿ. ಸತೀಶನ್ಗ ಅಥವಾ ರಮೇಶ್ ಚೆನ್ನಿತ್ತಲ ಅವರಿಗೆ ಪಟ್ಟ ಕಟ್ಟಲಾಗುತ್ತಾ ಸಿಎಂ ಗದ್ದುಗೆಯ ಪಟ್ಟವನ್ನು ಅನ್ನುವಂಥದ್ದನ್ನು ಕಾದು ನೋಡಬೇಕು. ಸೊ ಒಂದು ಕಡೆ ರಮೇಶ್ ಚೆನ್ನಿತ್ತಲ ಹೇಳುವಂಥದ್ದು ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅದಕ್ಕೆ ಬದ್ಧ ಅಂತ ರಮೇಶ್ ಚೆನ್ನಿತ್ತಲ ಹೇಳ್ತಿದ್ದಾರೆ. ವಿ.ಡಿ. ಸತೀಶನ್ ಪಕ್ಷ ಅಧಿಕಾರದ ಗದ್ದುಗೆ ಇರುವಲ್ಲಿ ನನ್ನ ಪಾತ್ರ ಕೂಡ ಇದೆ ಅಂತ ಹೇಳ್ತಾ ಇರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಸಾಹಿಲ್. ಕೇರಳದಲ್ಲಿ ಸಿಎಂ ಗದ್ದುಗೆಯ ವಿಚಾರದಲ್ಲಿ ಚೆಂಡು ಈಗ ಹೈಕಮಾಂಡ್ ಅಂಗಳದಲ್ಲಿದೆ. ಹೈಕಮಾಂಡ್ ಯಾರನ್ನು ಆಯ್ಕೆ ಮಾಡುತ್ತೆ ಅನ್ನೋದು ಕುತೂಹಲ. ಒಂದು ಕಡೆ ಹೈಕಮಾಂಡ್ ಮಟ್ಟದಲ್ಲಿ ಪ್ರಭಾವಿಯಾಗಿರುವುದು ಕೆ.ಸಿ. ವೇಣುಗೋಪಾಲ್, ಅಥವಾ ಈ ಸಂದರ್ಭದಲ್ಲಿ ರಮೇಶ್ ಚೆನ್ನಿತ್ತಲಗೆ ಪಟ್ಟ ಕಟ್ಟಲಾಗುತ್ತಾ, ವಿ.ಡಿ. ಸತೀಶನ್ಗ, ಅಥವಾ ಕೆ.ಸಿ. ವೇಣುಗೋಪಾಲ್ಗೆ ಈ ಸಂದರ್ಭದಲ್ಲಿ ಹೈಕಮಾಂಡ್ ಮಣೆ ಹಾಕುತ್ತಾ ಅಂತ? ವಸಂತ, ಭಾರತ್ ಯಾತ್ರೆ ಎನ್ನುವಂತಹದ್ದು ಕಾಂಗ್ರೆಸ್ ಮಾಡಿದ್ದು ಭಾರತ್ ಜೋಡೋ ಯಾತ್ರೆ. ಈ ಯಾತ್ರೆಯಂತೆ ಸುಗಮವಾಗಿಲ್ಲ ಮುಖ್ಯಮಂತ್ರಿ ಆಯ್ಕೆ. ನೋಡಿ, ಅಮಿತ್ ಶಾ ಕರ್ನಾಟಕಕ್ಕೆ ಬಂದು ಹೋದ್ರು, ನರೇಂದ್ರ ಮೋದಿ ಬಂದು ಹೋದ್ರು, ಜೊತೆಗೆ ಈ ರಾಜ್ಯದ ವಿಪಕ್ಷ ನಾಯಕ ಆರ್ ಅಶೋಕ್, ಜೊತೆಗೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ, ಇವರೆಲ್ಲರ ಬಾಯಲ್ಲಿರೋದು ಕೇರಳದ UDF. ಸರಿ, ಸರಳ ಬಹುಮತ ಸರ್ಕಾರ, ಅಲ್ಲಿ ಸರ್ಕಾರ ರಚನೆಯಾಗೋದಕ್ಕೆ ಯಾವ ಅಡೆತಡೆಗಳಿಲ್ಲ. ಆದರೆ ಯಾಕೆ ಒಬ್ಬ ಸಿಎಂ ಸ್ಥಾನವನ್ನು ಒಬ್ಬರಿಗೆ ಸೀಮಿತಗೊಳಿಸಿ ಸರ್ಕಾರ ರಚನೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಇದರರ್ಥ ಕಾಂಗ್ರೆಸ್ಸಿನ ರಾಷ್ಟ್ರೀಯ ನಾಯಕರ ನಡುವೆಯೇ ಭಿನ್ನರಾಗಗಳಿದ್ದಾವೆ. ಕರ್ನಾಟಕದ ಕಾಂಗ್ರೆಸ್ ನಾಯಕರ ನಡುವೆ ಭಿನ್ನಾಭಿಪ್ರಾಯಗಳು ಒಂದು ತರಹದ ವಿರಾಟ ದರ್ಶನದ ರೂಪದಲ್ಲಿ ಕಾಣ್ತಾ ಇದೆ. ಹಾಗಾಗಿನೇ ಕುರುಬ ನಾಯಕ ಮತ್ತು ಒಕ್ಕಲಿಗ ನಾಯಕ ಎರಡೂ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ನ್ಯಾಷನಲ್ ಕಾಂಗ್ರೆಸ್ಸಿಗೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಕೇರಳದ ರಾಜಕಾರಣವೇ ವಿಭಿನ್ನ ಬಿಡಿ. ಕರ್ನಾಟಕದ ರಾಜಕಾರಣಕ್ಕೂ ಕೇರಳದ ರಾಜಕಾರಣಕ್ಕೂ ರಾತ್ರಿ ಹಗಲು ವ್ಯತ್ಯಾಸಗಳಿದ್ದಾವೆ. ಈಗ ನೀವು ಹೇಳದಂತೆ ಅಲ್ಲಿ ಆಸ್ಪರೆಂಟ್ಗಳ ಸಂಖ್ಯೆಯೂ ಕೂಡ ಇದೆ ಸಿಎಂ ಸ್ಥಾನಕ್ಕಾಗಿ. ಹಾಗಾದರೆ
ಸತೀಶನ ಹೃದಯಕ್ಕೆ ಸಮಾಧಾನ ಕೊಡುತ್ತೋ ಹೈಕಮಾಂಡ್ ನಾಯಕ್, ಅಥವಾ ರಮೇಶ್ ಅವರ ಹೃದಯಕ್ಕೆ ಸಮಾಧಾನ ಕೊಡುತ್ತೋ, ಇನ್ನು ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂತಹ KC ವೇಣುಗೋಪಾಲ್ ಅವರ ಮನಸ್ಸಿಗೆ ಸಮಾಧಾನ ಕೊಡುತ್ತೋ? ಯಾಕೆ ಇದು ಕಾಂಗ್ರೆಸ್ಸಿಗೆ ಕಗ್ಗಂಟಾಗಿದೆ? ಇನ್ನೊಂದು ಮೂಲಗಳ ಪ್ರಕಾರ ಕರ್ನಾಟಕದಲ್ಲಿ 2023ರ ಚುನಾವಣೆಯ ಪೂರ್ವದಲ್ಲಿ DK ಮತ್ತು ಸಿದ್ದರಾಮಯ್ಯರನ್ನ 4 ಗೋಡೆಯ ಮಧ್ಯದಲ್ಲಿ ಕೂರಿಸಿ ಹೆಂಗೆ ಪ್ರಮಾಣವನ್ನು ಮಾಡಿಸಿದ್ರು, ಅಂದರೆ 2.5 ವರ್ಷ 30 ತಿಂಗಳು, ಅದೇ ತರಹದ ಒಂದು ಒಪ್ಪಂದ ಈಗ ಕೇರಳ ರಾಜಕಾರಣದಲ್ಲೂ ಕೂಡ ನಡೆಯಬಹುದು ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ವಸಂತ್, ಸಾಕಷ್ಟು ಕುತೂಹಲ ಕಡೆ ಮಾಡಿಕೊಡ್ತಾ ಇರುವಂಥದ್ದು ಈ ವಿಚಾರ. ಆದರೆ ನೋಡಿ, ಒಂದು ಕಡೆ ದೆಹಲಿ ಮಟ್ಟದಲ್ಲಿ ಹೈ ವೋಲ್ಟೇಜ್ ಸಭೆಗಳ ಮೇಲೆ ಸಭೆಯನ್ನು ನಡೆಸಲಾಗಿರುವಂಥದ್ದು. ಆದರೆ ಇದೊಂದು ರೀತಿಯಲ್ಲಿ ಜೇನುಗೂಡಿಗೆ ಕೈ ಹಾಕ್ತಂತೆ ಹೈಕಮಾಂಡ್ ಈ CM ಗದ್ದುಗೆ ಆ ಒಂದು ವಿಚಾರದಲ್ಲಿ, ಆಯ್ಕೆ ಮಾಡುವಂಥ ವಿಚಾರದಲ್ಲಿ ಹೇಗೆ ಟ್ಯಾಕಲ್ ಮಾಡಬಹುದು ಅಂತ ಅನಿಸುತ್ತೆ ಅಂತ. ಒಂದು ಕಡೆ VD ಸತೀಶನ್ ಅವರನ್ನು ಕೂಡ ಸಮಾಧಾನ ಪಡಿಸಬೇಕು, ರಮೇಶ್ ಚೆನ್ನಿತ್ತಲ ಅವರನ್ನು ಸಮಾಧಾನ ಪಡಿಸಬೇಕು, KC ವೇಣುಗೋಪಾಲ್ ಅವರನ್ನು ಕೂಡ ಸಮಾಧಾನ ಪಡಿಸಬೇಕು. ಹೇಗೆ ಟ್ಯಾಕಲ್ ಮಾಡ್ಬೋದು ಅಂತ ಅನಿಸುತ್ತೆ ಅಂತ. ಬಹುಶಃ ಇದು ಒಂದು ರೀತಿಯಲ್ಲಿ ಬಿಡಿಸಲಾರದ ಕಗ್ಗಂಟು ಹೈಕಮಾಂಡ್ಗೆ. ದೈವತ್ತಿಂಡೆ ಸೊಂದಂ ನಾಡು ಅಂತ ಕರೀತಾರೆ ಕೇರಳನ. ಇಂಟೆಲೆಕ್ಚುವಲ್ ಜನ ಜಾಸ್ತಿ ಇದ್ದಾರೆ, ಇನ್ನು ಅಕ್ಷರಸ್ಥರ ಸಂಖ್ಯೆಯು ಕೂಡ ಹೆಚ್ಚಿರ್ತಕ್ಕಂಥ ಅತಿ ಸಣ್ಣ ರಾಜ್ಯ ಕೇರಳ. KC ವೇಣುಗೋಪಾಲ್ರಂತಹ ಮುಖಗಳು ಕೇರಳದ ಎಲ್ಲ ಜಿಲ್ಲೆಗಳ ಜನರಿಗೂ ಗೊತ್ತಿರಬೇಕಲ್ಲ. KC ವೇಣುಗೋಪಾಲ್ರಿಗೆ ಮಣೆ ಹಾಕಬೇಕು ಅಂತೇಳಿ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಕೇರಳದ ರಾಜ್ಯದ ಜನರ ವಿರೋಧತೆಗಳು ವ್ಯಕ್ತವಾಗ್ತವೆ. ಇಲ್ಲಿ ರಮೇಶ್ ಮತ್ತು ಸತೀಶ್ ಇವರಿಬ್ಬರ ನಡುವೆ ನಡೀತಾ ಇರತಕ್ಕಂತಹ ಪೈಪೋಟಿ, 2 ತಲೆಗಳಲ್ಲಿ 1 ತಲೆಗೆ ಮಾತ್ರ ಮಣೆ ಹಾಕಬಹುದಾದ ಸ್ಥಿತಿಗೆ, ಅನಿವಾರ್ಯತೆಗೆ ಹೈಕಮಾಂಡ್ ನಾಯಕರು ಬಂದು ಯಾರು? ಸೊ ಎಲ್ಲೋ ಒಂದು ಕಡೆ ವೇಣುಗೋಪಾಲ್ ರವರೇ ಮಧ್ಯಪ್ರವೇಶ ಮಾಡಿ ಈ ತರಹದ್ದೊಂದು ಚರ್ಚೆಯನ್ನು ಮತ್ತಷ್ಟು ತೀವ್ರತೆಗೆ ತಿರುಗಿಸಿರುವಂತಹದ್ದು ಎನ್ನುವಂತಹ ರೀತಿಯಲ್ಲಿ ಚರ್ಚೆಗಳು ಶುರುವಾಗಿದೆ. ವಸಂತ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.